ಹಗಲು ರಾತ್ರಿ ಎನ್ನದೆ ಜನಗಳ ಸೇವೆ ಮಾಡುವಂತಹ, ಜನಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ KSRTC ನೌಕರರು, BMTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, KK ಕರ್ನಾಟಕ, ಪ್ರತಿಯೊಬ್ಬ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ, ಚಾಲಕರಿಗೆ, ನಿರ್ವಾಹಕರಿಗೆ ಗುಡ್ ನ್ಯೂಸ್ ಸಿಗತ್ತೆ ಅನ್ನೋ ನಿರೀಕ್ಷೆಗಳಿತ್ತು. ಆದರೆ ಅದ್ರ ಜೊತೆಯಲ್ಲಿ 38 ತಿಂಗಳ ಬಾಕಿ ಇರುವಂಥ ಸ್ಯಾಲ್ರಿ ಅರಿಯರ್ಸನ್ನು ಕೂಡ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಆದರೆ ಸರ್ಕಾರ 25% ಸಂಬಳ ಹೆಚ್ಚಳ ಮಾಡದೇ ಇದ್ದರಿಂದ ನೌಕರರು ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ಸಾರಿಗೆ ನೌಕರರ ಬೇಡಿಕೆಗಳು ಯಾವಾಗ ಈಡೇರುತ್ತೆ? ಅವರು ಸರ್ಕಾರಿ ನೌಕರರಾಗೋದು ಯಾವಾಗ? ಅವರ ಸಂಬಳ ಹೆಚ್ಚಳ ಆಗೋದು ಯಾವಾಗ? ಈ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ತಂದಿದ್ದೀನಿ, ನೋಡಿ. ಹಗಲು ರಾತ್ರಿ ಎನ್ನದೆ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಹ ಎಂಥ ಎಲೆಕ್ಷನ್ ಡ್ಯೂಟಿ ಇರ್ಬೋದು, ಯಾವುದೇ ಕಷ್ಟಕರ ಡ್ಯೂಟಿಗಳಿದ್ದರೂ ಭದ್ರತಾ ಸಿಬ್ಬಂದಿಗಳನ್ನು, ಇತರೆ ವ್ಯಕ್ತಿಗಳನ್ನು ಒಂದು ಕಡೆಯಿಂದ ಇಂದು ಕಡೆಗೆ ಸಾಗಿಸುವಂತಹ ಜೀವದ ಹಂಗನ್ನು ತೊರೆದು 24x7 ಕೆಲಸ ಮಾಡುವಂತಹ ನಮ್ಮ ಸಾರಿಗೆ ನೌಕರರು, ಅದರಲ್ಲೂ KSRTC, BMTC, ವಾಯುವ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳಿವೆ. ಕರ್ನಾಟಕದ 4 ಸಾರಿಗೆ ಸಂಸ್ಥೆಗಳ ಮೂಲ ವೇತನವನ್ನು 12.5% ಹೆಚ್ಚಳ ಮಾಡೋಕ್ಕೆ ಅಂಗೀಕಾರ ಆಗಿದೆ. ಆದರೆ ಸಾರಿಗೆ ನೌಕರರ ಬೇಡಿಕೆ ಇದ್ದಿದ್ದು 25% ಸ್ಯಾಲ್ರಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದರು. ಆದರೆ ಸರ್ಕಾರ ಕೇವಲ 12.5% ಹೆಚ್ಚಳಕ್ಕೆ ಅಂಗೀಕಾರವನ್ನು ನೀಡಿದೆ. ಪ್ರಪೋಸಲಿಗೆ ಅಂಗೀಕಾರ ಆಗಿದೆ. ಈ ಪರಿಷ್ಕರಣೆ 2025 ಅಂದರೆ ಲಾಸ್ಟ್ ಇಯರ್ ಏಪ್ರಿಲ್ 1ರಿಂದ ಪೂರ್ವಾನ್ವಯ ಆಗತ್ತೆ. ಪರಿಷ್ಕೃತ ವೇತನವನ್ನು ಮುಂದಿನ ತಿಂಗಳು ಅಂದರೆ ಅಂದರೆ 2026ರ ಜುಲೈ ತಿಂಗಳ ವೇತನ ಚಕ್ರದಲ್ಲಿ ಜಾರಿಯಾಗತ್ತೆ, ಸ್ಯಾಲ್ರಿಯಲ್ಲಿ ಜಾರಿಯಾಗತ್ತೆ ಅಂತ ಹೇಳಿ ಅಪ್ಡೇಟ್ಗಳು ಸಿಗತ್ತೆ. ವೇತನ 12.5% ಪೂರ್ವಾನ್ವಯ ಆಗೋದು ಈಗ ಆಲ್ರೆಡಿ ಹೇಳಿದ್ದೀನಿ. 2025 ಏಪ್ರಿಲ್ 1ರಿಂದ ಆಗತ್ತೆ. ಜಾರಿಗೆ ಬರೋದು ಜುಲೈ ತಿಂಗಳಲ್ಲಿ ಆಗತ್ತೆ. ಹಿಂಬಾಕಿ ಸ್ಯಾಲ್ರಿ ಅರಿಯರ್ಸ್ 2025ರ ಏಪ್ರಿಲ್ 1ರಿಂದ 2026 ಜೂನ್ವರೆಗೂ ಅರಿಯರ್ಸ್ಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಹಿಂದೆ ಆಲ್ರೆಡಿ 38 ತಿಂಗಳ ವೇತನ ಬಾಕಿ ಇದೆ, ಅದನ್ನೇ ಕೊಟ್ಟಿಲ್ಲ. ಈಗ ಮತ್ತೆ 14 ತಿಂಗಳಿಂದು ಬಾಕಿ ಕೊಡ್ತೀವಿ ಅನ್ನೋದು ಹಾಸ್ಯಾಸ್ಪದ. ತಕ್ಷಣ ಬಿಡುಗಡೆ ಮಾಡಬೇಕು. ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು. ನೌಕರರು ಸರ್ಕಾರದ ಪರವಾಗಿ ಸರ್ಕಾರದ ಯೋಜನೆಗಳನ್ನು ಚಾಚೂ ತಪ್ಪದೆ ಪಾಲನೆ ಮಾಡಿ ಶಕ್ತಿ ಯೋಜನೆ ಯಶಸ್ವಿಗೆ ಕಾರಣ ಆಗಿರುವಂಥ ನೌಕರರಿಗೆ ಈ ರೀತಿ ಮಾಡೋದು ತಪ್ಪು. ಹಾಗಾಗಿ ಮಾಡಬೇಕು ಅಂತ ಹೇಳಿದೆ. KSRTC ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ 2021ರ ವೇತನ ಪರಿಷ್ಕರಣೆ ಹಾಗೂ 2025ರಲ್ಲಿ ಎಷ್ಟು ಪರಿಷ್ಕರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದು. ಕನಿಷ್ಠ 25% ಸ್ಯಾಲ್ರಿಯನ್ನು ಹೈಕ್ ಮಾಡಬೇಕು, ಬೇಸಿಕ್ ಸ್ಯಾಲ್ರಿಯನ್ನು ಹೈಕ್ ಮಾಡಬೇಕು ಅಂತ ಕೇಳಿದರು. ಸರ್ಕಾರ ಈ ನಮ್ಮ ಭಾವನೆಗಳಿಗೆ ಒಪ್ಪದೆ, ನಮ್ಮ ಬೇಡಿಕೆಗಳನ್ನು ಒಪ್ಪದೇ ಇದ್ದಾಗ ಅನಿವಾರ್ಯವಾಗಿ ಸರ್ಕಾರವನ್ನು ಬಗ್ಗಿಸುವಂಥ ಕೆಲಸಕ್ಕೆ, ಮಣಿಯುವಂಥ ಕೆಲಸಕ್ಕೆ ಕೈ ಹಾಕಲೇಬೇಕಾಗತ್ತೆ. ಅದಕ್ಕಾಗಿ ಸಾರಿಗೆ ನೌಕರರ ಕ್ರಿಯಾ ಸಮಿತಿ, ಸಾರಿಗೆ ನೌಕರರ ಒಕ್ಕೂಟಗಳು ಇದೇ ತಿಂಗಳ ಮೇ 20ರಂದು KSRTC ಸೇರಿದಂತೆ ಕರ್ನಾಟಕದ 4 ಸಾರಿಗೆ ನಿಗಮಗಳು, ನಿಮಗೆ ಮೊದಲೇ ಹೇಳಿದ ಹಾಗೆ BMTC, KSRTC, ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳು ಮುಷ್ಕರಕ್ಕೆ ಕರೆ ನೀಡಿದೆ. ಮುಖ್ಯ ಕಾರಣ ನಿಮಗೆಲ್ಲರಿಗೂ ಗೊತ್ತಿದೆ, ರೀಸನ್ನು
ವೇತನ ಪರಿಷ್ಕರಣೆ 25% ಮಾಡಬೇಕು. ವೇತನ ಹಿಂಬಾಕಿ ಅರಿಯರ್ಸು 38 ತಿಂಗಳು ಪಾವತಿಗೆ ವಿಳಂಬ ಆಗ್ತಾಯಿದೆ. ಕೆಲವು ಭತ್ಯೆಗಳು ಹಾಗೂ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಈ ಪ್ರತಿಭಟನೆಯಲ್ಲಿ ಮುಷ್ಕರದಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದಿಂದ ನಮಗಾಗಬೇಕಾದಂಥ ಕೆಲಸವನ್ನು ಮಾಡಿಸ್ಕೊಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆ. KSRTC, BMTC, NY KSRTC, KKKSRTC ಪ್ರತಿಭಟನೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಬಸ್ ಸಾರಿಗೆ ಸಂಚಾರವು ಮೇ 20ರಂದು ಬೆಳಗ್ಗೆ 6 ಗಂಟೆಯಿಂದಲೇ ಅಡಚಣೆ ಆಗತ್ತೆ. ಯಾವುದೇ ಬಸ್ಗಳು ರೋಡಿಗೆ ಇಳಿಯೋದಿಲ್ಲ. ಸಂಘಟನೆಗಳು 25% ವೇತನ ಹೆಚ್ಚಳಕ್ಕೆ ಆಗ್ರಹಿಸುತ್ತಿದ್ದರೂ ಕೂಡ ಸರ್ಕಾರ ಕೇವಲ 12.5% ಪ್ರಸ್ತಾವನೆ ಇಟ್ಟಿರೋದು ಎಲ್ಲರ ನಿರಾಶೆಗೆ ಕಾರಣ ಆಗಿದೆ, ನೌಕರರ ನಿರಾಶೆಗೆ ಕಾರಣವಾಗಿದೆ. ಅದರ ಜೊತೆಯಲ್ಲಿ ಪ್ರಮುಖ ಬೇಡಿಕೆಗಳು ಏನು ಅಂದರೆ 38 ತಿಂಗಳ ವೇತನ ಹಿಂಬಾಕಿಯನ್ನು ಒಂದೇ ಕಂತಿನಲ್ಲಿ ಪಾವತಿ ಮಾಡಬೇಕು. ನೀವು ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಅಲ್ಲ, ಇದು 26 ತಿಂಗಳಲ್ಲ 38 ತಿಂಗಳು ಪ್ಲಸ್ ಇದು 14 ತಿಂಗಳು ಸೇರ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟೂ ಒಂದೇ ಕಂತಿನಲ್ಲಿ ಜಾರಿ ಮಾಡಬೇಕು. ದಿನಭತ್ಯೆ ಹಾಗೂ ಇತರೆ ಸೌಲಭ್ಯವನ್ನು ಹೆಚ್ಚಿಸಬೇಕು, DAಯನ್ನು ಹೆಚ್ಚಿಸಬೇಕು. ಕೋವಿಡ್ ಅವಧಿಯಲ್ಲಿ ಮೃತಪಟ್ಟಂತಹ ಸಾರಿಗೆ ನೌಕರರ ಕುಟುಂಬಕ್ಕೆ ಭರವಸೆ ನೀಡಿದ್ದ ಪರಿಹಾರವನ್ನು ತಕ್ಷಣ ಕಡಿಮೆ ಮಾಡಬೇಕು. ಇದೊಂದು ದುರಂತವೇ ಸರಿ. ಕೋವಿಡ್ ಸಮಯದಲ್ಲಿ ಜೀವದ ಹಂಗನ್ನು ತೊರೆದು ಸಾರಿಗೆ ನೌಕರರು ಕೆಲಸ ಮಾಡಿದರೂ ಕೂಡ ಸಾರಿಗೆ ನೌಕರರಿಗೆ ಇದುವರೆಗೂ ಮೃತಪಟ್ಟ ಸಾರಿಗೆ ನೌಕರರಿಗೆ ಪರಿಹಾರ ಕೊಟ್ಟಿಲ್ಲ ಅಂದರೆ ಇದೊಂದು ದುರಂತನೇ. ಯಾರನ್ನು ನಂಬಿ ಕೆಲಸ ಮಾಡಬೇಕು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಸರ್ಕಾರಿ ನೌಕರರು ಇರ್ಬೋದು, KSRTC ನೌಕರರು ಸರ್ಕಾರವನ್ನು ನಂಬಿ, ಸರ್ಕಾರ ನಮಗೆ ರಕ್ಷಣೆ ಕೊಡುತ್ತೆ, ನಮಗೇನಾರಾದರೂ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರವನ್ನು ನಂಬ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಸರ್ಕಾರಗಳೇ ಈ ರೀತಿ ಕೋವಿಡ್ ಆಗಿ ಆಲ್ರೆಡಿ 5 ಇಯರ್ಸ್ 6 ಇಯರ್ಸ್ ಆಯಿತು, ಇದುವರೆಗೂ ಸತ್ತೋದವ್ರ ಮನೆಗೆ ಪರಿಹಾರ ಕೊಟ್ಟಿಲ್ಲ ಅಂದರೆ ಇದೊಂದು ದುರಂತವೇ ಸರಿ. ತಕ್ಷಣ ಪರಿಹಾರವನ್ನು ಬಿಡುಗಡೆ ಮಾಡಬೇಕು. ಆಡಳಿತಾತ್ಮಕ ಸಮಸ್ಯೆಗಳ ಜೊತೆ JAC ಸಮಸ್ಯೆಗಳ ಕೂಡ ಚರ್ಚೆ ಮಾಡಬೇಕು. ಈ ಬಗ್ಗೆ ಆಲ್ರೆಡಿ ಪ್ರಜಾವಾಣಿಗಳಲ್ಲಿ, ಕನ್ನಡಪ್ರಭ ಪತ್ರಿಕೆ ಪ್ರತಿಯೊಂದರಲ್ಲೂ ಕೂಡ ವರದಿಗಳು ಪ್ರಕಟ ಆಗಿದೆ. ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸಾರಿಗೆ ಸಚಿವರಾದ ಹಾಗೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತೀನಿ. ಮೇ 20ರಂದು ನಿಮ್ಮ ಪ್ರಯಾಣ KSRTC ಮೇಲೆ ಅವಲಂಬಿತರಾಗಿದ್ದರೆ, ಪ್ರೈವೇಟ್ ಸೆಕ್ಟರ್ ಬಿಟ್ಟು ಗೌರ್ಮೆಂಟನ್ನೇ ಅವಲಂಬಿತರಾಗಿದ್ದರೆ ಬಸ್ಗಳು ವಿಳಂಬವಾಗ್ಬೋದು, ಬಸ್ ಬರ್ದನೇ ಇರ್ಬೋದು, ಕೊರತೆ ಆಗ್ಬೋದು, ಸೇವೆಯೇ ರದ್ದಾಗ್ಬೋದು. ವಿಶೇಷವಾಗಿ ಬೆಂಗಳೂರು ಮೈಸೂರು ಜಿಲ್ಲೆಯ ಎಲ್ಲ ಕಡೆಗೆ ಪರ್ಯಾಯ ವ್ಯವಸ್ಥೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳೇನು? ಈ ಪ್ರತಿಭಟನೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದ್ರೆ ಯಾವುದೇ ಪ್ರತಿಭಟನೆಯನ್ನು ಮಾಡೋಣ. ಸರ್ಕಾರ ಈಗಾಗಲೇ ಸೂಚಿಸಿದ್ದೇನು, 2024ರ ಏಪ್ರಿಲ್ 2025ರ ಏಪ್ರಿಲ್ 1ರಿಂದ 12.5% ಸ್ಯಾಲ್ರಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲ, ನಾವು ಕೇಳೋಣ ಬೇಡಿಕೆ ಏನು, 2024 ಜನವರಿ 1ರಿಂದಲೇ ವೇತನ ಪರಿಷ್ಕರಣೆ ಜಾರಿಗೆ ತರಬೇಕು. ಅದ್ರ ಜೊತೆಯಲ್ಲಿ ಸರ್ಕಾರ ಈಗ ಹೇಳ್ತಿರೋಂಥ 26 ತಿಂಗಳು ಅರಿಯರ್ಸ್ ಅಲ್ಲ, 38 ತಿಂಗಳ ಅರಿಯರ್ಸ್ಗಳನ್ನು ತಕ್ಷಣ ಒಂದೇ ಕಂತಿನಲ್ಲಿ ಬಿಡುಗಡೆ ಆಗಬೇಕು. ಸಮಾನ ವೇತನ ಹೆಚ್ಚಳವನ್ನು ಅನುಮೋದಿಸಬೇಕು. ನೌಕರರ ಕುಂದುಕೊರತೆಗಳಿಗೆ ಶೀಘ್ರ ಪರಿಹಾರವನ್ನು ಕೊಡಬೇಕು. ನೇಮಕಾತಿ ಹಾಗೂ ಸಿಬ್ಬಂದಿ ಕೊರತೆ ನಿವಾರಣೆಯನ್ನು ಮಾಡಬೇಕು. ಸಿಬ್ಬಂದಿಗಳನ್ನು ನೇಮಕ ಮಾಡಿ ಕರ್ತವ್ಯದ ಒತ್ತಡವನ್ನು ಕಡಿಮೆ ಮಾಡಬೇಕು. 2026ರ ಆರಂಭದ ವರದಿ ಪ್ರಕಾರ ನೌಕರರು 38 ತಿಂಗಳ ವೇತನ ಬಾಕಿ ಹಾಗೂ ಹೊಸ ಸಂಬಳಕ್ಕೆ ಆಗ್ರಹಿಸ್ತಿದ್ದಾರೆ. ವೇತನಕ್ಕೆ ತಾತ್ವಿಕ ಒಪ್ಪಿಗೆ ಸಿಕ್ಕಿದರೂ ಕೂಡ ಬಾಕಿ ಇರುವಂತಹ ವೇತನದ ಬಗ್ಗೆ ಸ್ಪಷ್ಟತೆ ಇಲ್ಲದೇ ಇರೋದರಿಂದ ನೌಕರರಿಗೆ ತುಂಬ ಸಮಸ್ಯೆಗಳು ಆಗ್ತಾಯಿದೆ.
ಹಾಗಾಗಿ ಸರ್ಕಾರ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. KSRTC ಹಾಗೂ ಇತರೆ ಸಾರಿಗೆ ನೌಕರರ ಸಂಘಟನೆಗಳು ಸರ್ಕಾರದ ಜೊತೆ ಸಭೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದೆ. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಲ್ಲೂ ಕೂಡ ಮನವಿಯನ್ನು ಮಾಡಿದರೆ ಸಭೆಯ ಭರವಸೆಯನ್ನು ನೀಡಿದೆ. ಕೆಲವು ವರದಿಗಳ ಪ್ರಕಾರ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳ ಭರ್ತಿಗೆ ಪ್ರಮುಖ ಬೇಡಿಕೆಯ ಭಾಗವಾಗಿದೆ. ಇದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಸರ್ಕಾರ ತಕ್ಷಣ ನೌಕರರ ಎಲ್ಲ ಬೇಡಿಕೆಗಳನ್ನು, ಇಲ್ಲಿ ಕೊಟ್ಟಿರುವಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. KSRTC ನೌಕರರು, BMTC, ವಾಯುವ್ಯ ಹಾಗೂ ಕಲ್ಯಾಣ ಕರ್ನಾಟಕ ನೌಕರರನ್ನು ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಮೇ 20ರ ಒಳಗಾಗಿ ಒಂದು ನಿರ್ಧಾರಕ್ಕೆ ಬಂದು ನೌಕರರನ್ನು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು